ಬರ್ಬೇಕು. ಅದನ್ನು ಕೊಟ್ರೆ ನಾವು ನಿಜವಾಗ್ಲೂ ಸಕ್ಸಸ್ ಆಗ್ತೀವಿ. ಯಾವುದೇ ಕಾರಣಕ್ಕೂ ಇಲ್ಲಿ ಏರ್ಪೋರ್ಟ್ ಬಿಡಲ್ಲ. ಆದ್ರೆ ನನಗ್ ಬಂದ ಮಾಹಿತಿ ಪ್ರಕಾರ ರೈಲ್ವೆ ಲೈನ್ ಆಗ್ತಾ ಇದೆ. ರೈಲ್ವೆ ಲೈನ್ ಎಲ್ಲಿಂದ? ನಮ್ಮ ದೇವನಹಳ್ಳಿಯಿಂದ ಮಾಡಿದ್ರೆ ನಿಲ್ಸೋದಕ್ಕೆ 100% ಸಾಧ್ಯ. ಯಾಕೆಂತಂದ್ರೆ ನಮ್ಮ ಕುಮಾರ್ ಅವರು ಹೇಳ್ದಂಗೆ ನಾವು ಕೂಡ ಉಗ್ರ ಹೋರಾಟ ಮಾಡಬೇಕು. ಉಗ್ರ ಹೋರಾಟ ಮಾಡಿದ್ರೆ ನಿಜವಾಗ್ಲೂ ನಮಗೆ ಸಿಕ್ಕೇ ಸಿಗ್ತದೆ, ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದನ್ನ ನಾನು ಡೇಟ್ ತಗೊಂಡು ನಾನು ತಗೊಂಡಿನಿ ನಾನು. ಬಟ್ ಕುಮಾರಣ್ಣನವ್ರಿಗೆ ಸ್ವಲ್ಪ ಗೊತ್ತಿರ್ಲಿ. ನಾವು ಸೋಮಣ್ಣ ಅವ್ರಿಗೆ ಮತ್ತೆ ದೇವಗಡ ಅಪ್ಪಾಜಿ ಅವ್ರಿಗೆ ಇಮಿಡಿಯೇಟ್ ಆಗಿ ಸೋಮವಾರದ ಒಳಗಡೆ ಬೇಕಾದ್ರೆ ಕೊಡೋಣ ಅಂತಂದ್ರೆ ನಾವು ಸಿದ್ಧರಾಗಿದ್ದೇವೆ ಅಷ್ಟೇ. ಎಲ್ರಿಗೂ ಕೂಡ ಮನವಿಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಪರಿಪೂರ್ಣವಾಗಿ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತಕ್ಕಂಥ ಮಾನ್ಯ ಮಾಜಿ ಶಾಸಕ ಪಂಚಾಯತಿ ಅವ್ರಿಗೆ ನೀವು ಇವತ್ತು ಸ್ಟೇಟ್ ಮನೆಗಳಿಗೆ ಇವಾಗ ನನ್ಗೆ ಫೋನ್ ಕೊಡಿ. ನಾನು ಹೇಳ್ತೀನಿ 4 ದಿವಸದಲ್ಲಿ ನೋಡಪ್ಪ ಇಮಿಡಿಯೇಟ್ ಆಗಿ ಮೀಟಿಂಗ್ ಕರೆದು ಸ್ಪೆಷಲ್ ಮೀಟಿಂಗ್ ಕರೆದು ಸೋದರನು ಅಷ್ಟೇ, ಸೋದರನು 2 ದಿವಸ ಕೊಡಿಸ್ತೀನಿ, ರೆಸಲ್ಯೂಷನ್ ಮಾಡ್ಕೊಡಿ ಅಂತ ಹೇಳ್ತೀನಿ. ಲೆಕ್ಕ ಹೇಳಿ ನಾನು ಹೇಳ್ಕೊಂಬೇಕು ಅಂತ ಹೇಳಿ ನಮ್ಮ ಒಬ್ಬರು ಹೇಳಂತೀನಿ. ರೈತರ ಬಗ್ಗೆ ಯಾವ ರೀತಿ ಕಾಳಜಿ ಇದೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ದಯವಿಟ್ಟು ಯಾರೇ ಆಗಲಿ ಪಕ್ಷಾತೀತವಾಗಿ ನಾವು ಮಾಡೋಣ. ಈ ರೀತಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ದಯವಿಟ್ಟು ಒಬ್ಬರ ಬಗ್ಗೆ ಕೊಡಬೇಡಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ನಾವೆಲ್ಲರೂ ಕೂಡ ಸೇರಿ ಇಲ್ಲಿ ಏನು ವಿಮಾನ ನಿಲ್ದಾಣ ಆಗೋದನ್ನು ನಿಲ್ಲಿಸೋಣ.